ಜನಸಾಮಾನ್ಯರ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಎತ್ಕೊಂಡಿರುವಂತಹ ಸಂಗತಿ, ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೀವೆಲ್ಲ ಯೋಚನೆ ಮಾಡ್ತೀವಿ, ಯಾಕೆ ಈ ರಾಜಕೀಯ ಈ ಸ್ಥಿತಿಗೆ ಬಂತು ಅನ್ನುವಂಥದ್ದು ಪದೇ ಪದೇ ಹೇಳುವಂಥ ಪ್ರಶ್ನೆ. ಜೊತೆಗೆ ನಾವು ಗೆಲ್ಲಿಸ್ಕೊಳಿಸಿದಂಥ ನಾಯಕರು, ನಮ್ಮ ನಾಯಕರು, ಜನಪ್ರತಿನಿಧಿಗಳು ಯಾಕೆ ಹೀಗಾದರು ಅನ್ನುವಂಥ ಪ್ರಶ್ನೆಗಳು ಎಲ್ರಿಗೂ ಕೂಡ ಉದ್ಭವ ಆಗಿರುತ್ತೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಉತ್ತರ ಮಾತ್ರ ನಮ್ಮಲ್ಲಿರೋದಿಲ್ಲ. ಇದಕ್ಕೆ ಉತ್ತರ ಹುಡುಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಎತ್ತ ಸಾಗಿದೆ ಇವತ್ತಿನ ರಾಜಕೀಯ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಸವರಾಜ್ ಹೊರಟ್ಟಿ ಇದ್ದಾರೆ, ಮಾಜಿ ಸಚಿವರು, JDS ಮುಖಂಡರು. ಹೊರಟ್ಟಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸುರೇಶ್ ಗೌಡ್ರು ಇದ್ದಾರೆ, ಸುರೇಶ್ ಗೌಡ್ರು BJPಯ ಯುವ ಮುಖಂಡರು, ಶಾಸಕರು. ಸುರೇಶ್ ಗೌಡ್ರು ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಮೋಟಮ್ನೂರು, ಮಾಜಿ ಸಚಿವರು, ಕಾಂಗ್ರೆಸ್ ನಾಯಕಿ. ಮೋಟಮ್ನೂರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಆರಂಭ ಆಗ್ತಾ ಇದೆ ಬಸವರಾಜ್ ಹೊರಟ್ಟಿಯವರಿಂದ. ಬಸವರಾಜ್ ಹೊರಟ್ಟಿಯವರೇ, ತಾವಿರೋದನ್ನು ನೇರವಾಗಿ ಹೇಳುವಂಥ ಜಾಯಮಾನದವರು, ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ರೂ ಕೂಡ ಎಲ್ಲೂ ಕೂಡ ತಮ್ಮ ಎಥಿಕ್ಸನ್ನು ಬಿಟ್ಟು ತಾವು ಹೋಗಿರುವಂಥವರಲ್ಲ. ಇವತ್ತಿನ ರಾಜಕೀಯ ಯಾವ ಸ್ಥಿತಿಗೆ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ತತ್ವ ಸಿದ್ಧಾಂತಗಳನ್ನೋದು ಕೇವಲ ಪತ್ರಿಕೆಯಲ್ಲಿ ಮತ್ತು ರಾಜಕೀಯ ಮುಖಂಡರ ಬಾಯಿಂದ ಬರ್ತಾ ಹೊರತಾಗಿ ಯಾವುದೇ ತತ್ವ ಸಿದ್ಧಾಂತಗಳನ್ನು ನಾವು ಇವತ್ತು ರೂಢಿಯಲ್ಲಿ ತಂದಿಲ್ಲ. ಕಳೆದ ಅನೇಕ ವರ್ಷಗಳಿಂದ ನಾನು ನೋಡ್ತಿದ್ದೀನಿ, ಬರ್ತಾ ದಿನದಿಂದ ದಿನಕ್ಕೆ ರಾಜಕೀಯ ಭಾಳ ಹದಗೆಟ್ಟಿದೆ. ಅದಕ್ಕೆ ಅನೇಕ ಕಾರಣಗಳುಂಟು. ಜನ ಎಲ್ಲ ಬೇರೆ ಕೇವಲ ರಾಜಕೀಯ ವ್ಯಕ್ತಿಗಳನ್ನು ಬೆರಳು ಮಾಡಿ ತೋರಿಸುವಂಥ ಪದ್ಧತಿ ಸರಿಯಲ್ಲ. ತಿಳುವಳಿಕಿದ್ದಂಥ ಜನ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ಮಾಡೋದಾಗಲಿ ಅಥವಾ ತಪ್ಪು ಮಾಡಿದ್ದನ್ನು ನೇರವಾಗಿ ಹೇಳೋದಾಗಲಿ ಎಷ್ಟೋ ಜನ ಮಾಡಲಾದ ಇರೋದಕ್ಕೆ ಇವತ್ತು ತತ್ವ ಸಿದ್ಧಾಂತಗಳು ಬದಿಗೊತ್ತಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದಾನೊಂದು ಕಾಲಕ್ಕಿರುವಂಥ ರಾಜಕೀಯ ಮುಖಂಡರು, ನಾವಿರುವಂಥ ರಾಜಕೀಯ ಮುಖಂಡರಿಗೆ ಭಾಳ ಅಂತರ ಇದೆ ಅನ್ನೋದನ್ನು ನಾನು ಒಪ್ಕೊಳ್ತಿದ್ದೀನಿ. ಅವತ್ತು ತತ್ವ ಸಿದ್ಧಾಂತಕ್ಕೆ ಬಲಿ ಕೊಡ್ತಿದ್ರು, ಅವತ್ತು ತತ್ವ ಸಿದ್ಧಾಂತಗಳನ್ನು ಇಟ್ಕೊಳ್ತಿದ್ರು. ಇವತ್ತು ತತ್ವ ಸಿದ್ಧಾಂತಗಳು ಬಲಿ ಕೊಡ್ತೀವಿ. ನಾವು ಯಾರು ಸರಿನೋ ತಪ್ಪುನೋ, ಒಬ್ಬ ನಮ್ಮ ನಾಯಕ ಏನು ಮಾಡ್ತಾನೆ ಅದ ಕರೆ ಅನ್ನುವಂಥ ಸಿದ್ಧಾಂತಕ್ಕೆ ನಾವೆಲ್ಲ ರಾಜಕಾರಣಿಗಳು ಇವತ್ತು ಬಂದೀವಿ. ಹೀಗಾಗಿ ಭಾಳಷ್ಟು ವಿಚಾರವನ್ನು ಮಾಡಿದಾಗ ಎಲ್ಲಿಗೆ ಹೋಗ್ತೀವಿ ಅಂಥೇಳಿ ನಾವು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಮುಂದೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಓಕೆ, ಎಲ್ಲ ನಿಮ್ಮ ನಾಯಕರನ್ನು ಸೇರಿಸ್ಕೊಂಡು ಮಾತ್ರ ಎಲ್ಲರನ್ನೂ ಹೇಳ್ತೀನಿ. ನಾನು ಸ್ವಚ್ಛ ಹೇಳ್ಬಿಟ್ಟಿನಿ, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು, ಎಲ್ಲ ರಾಜಕೀಯ ಪಕ್ಷಗಳು ಅಲ್ಲ. ಯಾಕಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಒಂದು ದ್ವಂದ್ವ ಹೇಳಿಕೆಗಳಿರ್ಬೋದು, ಆ ವರ್ತನೆಗಳಿರ್ಬೋದು, ಆ ವರ್ತನೆಗಳಲ್ಲಿ ಯಾವ ಉತ್ತರಗಳಿದೆ ಅದನ್ನು ಕಂಡುಕೊಳ್ಳೋದೇ ಭಾಳ ಕಷ್ಟ. ಈಗ ನಿಮ್ಮ ನಾಯಕರನ್ನ ತಗೊಳ್ಳಿ, ಉದಾಹರಣೆಗೆ ಹೇಳಿ, ನೀವೇನು ಮಾತಿದ್ರೆ ಯಡಿಯೂರಪ್ಪನವ್ರು ವಿರೋಧಿಸ್ತೀರಿ, ನಿಮ್ಮ ನಾಯಕರು ಕದ್ದು ಮುಚ್ಚಿ ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ರು ಅನ್ನುವಂಥ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಹಿಂಗೆ ಗೊತ್ತಾ, ಬಾಯಿ ಬಂದ ಹೇಳಿಕೆಗಳು ಕೊಡ್ತಾರೆ, ಲೋಕಾಯುಕ್ತರ ಬಗ್ಗೆ ಎಲ್ಲ ಸಲದನ್ನು ಮಾತಾಡ್ತಾರೆ. ಸೊ ಈ ಏನು ತೋರಿಸುತ್ತಿದೆಯಲ್ಲ ಅಂತ. ಈಗ ಅವರು ಕದ್ದು ಮುಚ್ಚಿ ಮಾತಾಡಿದ್ದ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದು ನಾನು ಹೇಳ್ತೀನಿ, ನನಗಂತೂ ಗೊತ್ತಿಲ್ಲ. ಒಂದು ತಿಳ್ಕೋರಿ, ಈ ಥರ ಅಲ್ಲಲ್ಲ ನೋಡಿ, ಅವ್ರು ಯಾವಾಗ ಎಲ್ಲಿ ಭೇಟಿ ಹಾಕೋರು, ಏನು ಮಾಡ್ತಾರೋ, ಯಾವಾಗ ಜಗಳಾಡ್ತಾರೋ, ಯಾವಾಗ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿರೋದನ್ನ ಮ್ಯಾಲೆ ಭಗವಂತಗೊಬ್ಬಗ ಅವ್ರಿಗೊಬ್ರಿಗೆ ಎಷ್ಟ ಗೊತ್ತು, ನಮ್ಗೆ ಯಾರು ಗೊತ್ತಿಲ್ಲ. ಸುರೇಶ್ ಗೌಡ್ರೆ, ತಮ್ಮ ಸರದಿ ಏನು ಹೇಳ್ತೀರಿ, ಯುವ ಮುಖಂಡರಾಗಿ, BJP ಶಾಸಕರಾಗಿ? ಈ 3.5 ವರ್ಷಗಳ ಕಾಲ ನಡೆದಂಥ ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡಿದಾಗ ಇಡೀ ದೇಶದಲ್ಲಿ ಈ ಥರ ವಿದ್ಯಮಾನಗಳು ನಡೆಯಲಿಲ್ಲ. ಏನು ತತ್ವ ಆದರ್ಶಗಳನ್ನು ಗಾಳಿಗೆ ತೋರಿ ಏನು ನಡಿಬಾರ್ದು ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಒಂದು ಸರ್ಕಾರವನ್ನು 5 ವರ್ಷ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಂದು ರಾಜ್ಯದಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ 3.5 ವರ್ಷಗಳಲ್ಲಿ ನಾವು ನೋಡಿದಂಥ ಒಂದು ಅನುಭವಗಳು, ಕುಮಾರಸ್ವಾಮಿಯವರು ಟಾಪ್ಲಿಂಗ್ ಮಾಡೋಕ್ಕೆ ಹೋಗಿದ್ದು, ಸಿದ್ದರಾಮಯ್ಯನವರು ವಿಧಾನಸೌಧದ ಬಾಕಲು ಒದ್ದಿದ್ದು, ಇವೆಲ್ಲವನ್ನು ನೋಡಿದ್ರೆ ನಾವು ಯುವಕರು ನಾವೇನೋ ಒಂದು ಆದರ್ಶ ಇಟ್ಕೊಂಡು ಬಂದಿದ್ದೋ. ಆದರೆ ಈ ಕುಮಾರಸ್ವಾಮಿಯವರ ನಡವಳಿಕೆಗಳು ವಿಧಾನಸೌಧದಲ್ಲಿ, ಜೊತೆಗೆ ಸಿದ್ದರಾಮಯ್ಯನವರ ಒಂದು ವಿಧಾನಸೌಧ ನಡೀದಲೇ ಬಿಡಿದಂಥದ್ದು, ಗವರ್ನರು ಯಾವುದೋ ಒಂದು ಖಾಸಗಿ ದೂರಿಗೆ ಕರ್ಕೊಂಡೋಗಿ ಯಡಿಯೂರಪ್ಪನವ್ರಿಗೆ ಕಂಪ್ಲೇಂಟ್ ಕೊಡಿಸಿ ಪರ್ಮಿಷನ್ ಕೊಟ್ಟು ಅವನ್ನ ಹೋಗಿ ಸಿರಾಜುದ್ದೀನ್ ಬಾಷಾ ಹೋಗಿ ಫೈಲ್ ಮಾಡಿ ಜೈಲಿಗೆ ಸೇರಿದಂಥದ್ದು, ಇವೆಲ್ಲವನ್ನು ನೋಡಿದ್ರೆ ಈ ರಾಜಕೀಯ ನಿಜವಾಗಲೂ ಒಳ್ಳೆಯ ಸಜ್ಜನರು ಇನ್ಯಾರೂ ಬರಲ್ಲ. ಆ ಒಂದು ಮಟ್ಟಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಟರ್ಮಾಯಿಲ್ ಆಗಿಬಿಟ್ಟಿದೆ. ಇವತ್ತು ಕುದುರೆ ಇರ್ತಿದೆ, ಕುದುರೆ ಸವಾರಿ ಮಾಡೋ ಗಟ್ಟಿಬೇಕು ಅಲ್ಲ, ಕುದುರೆ ಏರ್ಲಿಕ್ಕೆ ಆಗ್ದಲೆ ನೀವು ಪರದಾಡಿ ಇನ್ನೊಬ್ಬರ ಬೇರೆಯವ್ರ ಸಹಾಯ ತಗೊಂಡು ಬಹಳಷ್ಟು ರಾಜಕಾರಣವನ್ನ ಒಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋ ರೀತಿಯಲ್ಲಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಅದನ್ನ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಕುದುರೆ ಏರಕ್ ಆಗಲ್ಲ ಅಂದ್ರೆ ಹಾಗೆ ನೀವು ಕುದುರೆ ಏರ್ಲಿಕ್ಕೆ ಆಗ್ತಾ ಇಲ್ಲ, ಅಧಿಕಾರ ನಡೆಸ್ಲಿಕ್ಕೆ ಆಗಲ್ಲ, ಕುದುರೆ ಬಹಳ ಅತ್ಯಂತ ಸಹಜ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯನ್ನು ಪಾಪ ಎಳೆದಿರೋದು ಈ ಕಡೆಯಿಂದಲೇ ನೀವುಗಳು. ಅಲ್ಲ 116 ಜನ ಇದ್ರು, ಸರ್ಕಾರ ಮಾಡ್ಬೋದಾಗಿತ್ತು. ಏನು ಮಾಡಿದ್ರಿ ನೀವು? ಪಕ್ಷೇತರ ಇದ್ದವ್ರಿಗೆ ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಡಲಿಲ್ಲ,
ಪಕ್ಷೇತರ ಇದ್ದವ್ರನ್ನ ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿಲ್ಲ. ಅವರು ಸಹಾಯ ತಗೊಂಡ್ರಿ, ಅವ್ರನ್ನ ಯಾವುದಕ್ಕೆ ಅಂದರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಥರ ನೋಡಿದ್ರಿ. ಯಾಕೆ ನೀವು ಜಿಲ್ಲಾ ಉಸ್ತುವಾರಿ ಕೊಡಲಿಲ್ಲ ಅವ್ರಿಗೆ? ಯಾಕೆ ಅವ್ರನ್ನ ಸರಿಯಾಗಿ ನೀವು ಇದನ್ನು ಕೊಡಲಿಲ್ಲ? ಮಾಡಲಿಲ್ಲ. ನೀವು ಮಾಡಲ್ದಕ್ಕೆ ಏನಾಗ್ತಾರೆ ಇದ್ದರು ಅವರು. ಇದ್ದ ನಂತರ ಏನು ಮಾಡಿದ್ರಿ ನೀವು? ಆಪರೇಷನ್ ಕಮಲ ತಂದ್ರಿ. ಜಗತ್ತಿನಲ್ಲಿ ನೀವು ಪ್ರಸಿದ್ಧವಾದ್ರಿ. ಕರ್ನಾಟಕದಲ್ಲಿ BJP ಸರ್ಕಾರ ಬಂದ ಜಗತ್ತಿನಲ್ಲಿ ಇಲ್ಲದಂತ ಕಾನೂನು ಮಾಡಿದ್ರಿ ಆಪರೇಷನ್ ಕಮಲ. ಅವ್ರು ಆಪರೇಷನ್ ಮಾಡ್ತಾ ಹೋದ್ರು, ಹಂಗಿಲ್ಲ ನೋಡಿ ಹೇಳ್ತೀನಿ. ಆಪರೇಷನ್ ಕಮಲ ಮಾಡಿಸ್ಕೊಂಡು ಹೋದಂದ್ರೆ ಈ ಆಪರೇಷನ್ ಕಮಲ ಕಾಂಗ್ರೆಸ್ನವರು ಮಾಡಿ ಇವಾಗ ಏನಾಗಿದೆ ಹೇಳಿ? ಇಂಥ ಹೊಲಸ ಅಲ್ಲ, ಎಲ್ಲರೂ ನೋಡಿ ಪ್ರಜಾಪ್ರಭುತ್ವದಲ್ಲಿ ಇಂಥ ಆಪರೇಷನ್ ಮಾಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಣ್ಣ ಪುಟ್ಟ ಕೊಯ್ದಿದ್ರು, ಇಷ್ಟಿಟ್ಟು ಕೊಯ್ದಿರ್ಲಿಲ್ಲ ಅಂತ ಅವ್ರು ಹೇಳೋದು. ನಿಮ್ಮ ಶಾಸಕರು ಬಾಟ್ಲಿಲಿ ಹಾಲು ಕುಡಿತಾರ? ಬಾಟ್ಲಿಲಿ ಹಾಲು ಕುಡಿತಾರೆ ಯಾರು? ಅದು ನೀವು ಬರಬೇಡ. ನೀವ್ಯಾಕೆ ಮಾಡ್ತೀರಿ? ನೀವು ಮಾಡುವಂತ ನೀವು ಶಾಸಕರಾಗಿರಿ, ಇಷ್ಟೆಲ್ಲ ಅನುಭವ ಐತಿ, ಇಂಥ ಕೆಲಸ ಯಾಕೆ ಮಾಡ್ತೀರಿ? ಸೋಮಣ್ಣ ಯಾಕೆ ತಗೊಂಡ್ರಿ? ಇನ್ನೊಬ್ಬನ ಯಾಕೆ ತಗೊಂಡ್ರಿ? ನೀವ್ ಯಾಕೆ ಹೋದ್ರಿ? ನೀವು ಅದಕ್ಕೆ ನೀವು ಈ ಆಸೆ ಹಚ್ಚಿ ನೀವು ಹೇಳ್ರಿ, ನೀವು ಪ್ರಮಾಣ ಮಾಡಿ ಹೇಳಿ. ಒಂದು ನಿಮಿಷ ಬಳ್ಳಾರಿ ಒಳಗೆ ಯಾಕೆ ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಆಮೇಲೆ ಎಲ್ಲಾರನ್ನು ಓಡಿಸ್ತಾರಲ್ಲ, ಸೇರ್ಕೊಂಡು ಒಳ ಒಪ್ಪಂದ ಮಾಡಿ ಸರ್ಕಾರ ಕೆಡುವಂತ ಕುತಂತ್ರ ಮಾಡ್ತಿದ್ದೀರಾಗಿದೆ. ಒಳ ಒಪ್ಪಂದ BJP ಅವರು ನಮಗೆ ನಿಮ್ಗಿಂತ ಹೇಳ್ತಾರೆ, ನನಗೆ ಗೊತ್ತಾಯ್ತು ಒಳ ಒಪ್ಪಂದ ಏನೇನು ಅಂತ ಹೇಳಿ. ನಾ ಹೇಳ್ತೀನಿ ನಿಮ್ದೆಲ್ಲ ಒಳ ಒಪ್ಪಂದ ಹೇಳಿ ನನಗೆ. ನೀವು ಬಳ್ಳಾರಿಯಲ್ಲಿ ಅಭ್ಯರ್ಥಿಯನ್ನು ಯಾಕೆ ಆಗ್ಲಿಲ್ಲ? ಈಗ ನಾವು ಶ್ರೀರಾಮುಲು ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಮುಂದೆ ಹೇಳ್ತೀನಿ, ಮುಂದೆ ಹೇಳ್ತೀನಿ. ನಾನು ಚುನಾವಣೆ ಅಗತ್ಯ ಇರಲಿಲ್ಲ. ರಾಮನ ಪ್ರತಿಷ್ಠೆಗೋಸ್ಕರ ಸರ್ಕಾರ ಒಂದು ಚುನಾವಣೆ ಮಾಡೋದು, ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಎಷ್ಟು ನಷ್ಟ ಆಗ್ತದೆ? ಇದು ಜನರ ದುಡ್ಡು, BJP ಪಕ್ಷದ ದುಡ್ಡಲ್ಲ. ಒಂದು ಚುನಾವಣೆ ಖರ್ಚಾಗೋದು ಜನರ ದುಡ್ಡು. ಅದಕ್ಕೋಸ್ಕರ ಅವರು ಚುನಾವಣೆ ಅವತ್ತಿನ ದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಯಾಕೆ ರಾಜೀನಾಮೆ ಮಾಡಿ ನಿಮ್ಮ ಪಾರ್ಟಿ ಎಲೆಕ್ಷನ್ ಮಾಡಿದ್ರಿ? ಅವತ್ತು ಸ್ವಾಭಿಮಾನ ಬಂದ್ಬಿಡ್ತಾ ನಿಮ್ಮ ಪಕ್ಷಕ್ಕೆ? ಪಕ್ಷ ಬಿಟ್ಟು ಹೋಗಿದ್ರು. ನೀವು ಅವತ್ತು ಹೇಳ್ಬೇಕಾಗಿತ್ತು, ರಾಜೀನಾಮೆ ಕೊಡಬೇಡಿ, ಸರ್ಕಾರ ಬಿದ್ದಾಗ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಹೇಳ್ಬೇಕಾಗಿತ್ತು. ಇನ್ನೊಂದು ಪಕ್ಷ ಸೇರ್ಬೇಕಾದ್ರೆ ಅವರಿಗೆ ನಾಯಕತ್ವ ಅಥವಾ ಅವರಿಗೆ ಶಕ್ತಿ ಇದೆ ಇಲ್ಲ ಅನ್ನೋದು ಇದು ಹಾಗಲ್ಲ. ರಾಮುಲು ಅವರು ನಿಮ್ಮ BJP ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ BJP ಪಕ್ಷದ ಅಭ್ಯರ್ಥಿ ಆಗ್ಲಿಕ್ಕೆ ನೀವೆಲ್ಲ ಹಾಕೋಗ ಅವ್ರಿಗೆ ಅಂಗಲ ಹಚ್ಚಿದ್ರಿ. ಅವರೇ ಹೇಳ್ತಿದ್ದಾರೆ ನೋಡಿ, ಇವತ್ತು ಸಂಯುಕ್ತ ಕರ್ನಾಟಕದ ಹೇಳ್ತಾರೆ BJP ಶಿಸ್ತಿನ ಪಕ್ಷ ಎಂದು ಬೊಗಳೆ ಬಿಡುವ ನಾಯಕರು ಆತ್ಮಸಾಕ್ಷಿಯೊಂದಿಗೆ ಪ್ರತಿಕ್ರಿಯಿಸಲಿ ಅಂತ ಹೇಳಿ. ಮೇಡಮ್, ಆತ್ಮಸಾಕ್ಷಿನ ಅಲ್ಲ ಮೇಡಮ್. ಸಿದ್ದರಾಮಯ್ಯ 4 ದಿನ ಸೋನಿಯಾ ಗಾಂಧಿ ಅವ್ರ ಕಾಯಿಸ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸಂಬಂಧ ಇಲ್ದಂಗ್ ಮಾತಾಡ್ಬೇಡಿ. ನಿಮ್ಮ ಪಕ್ಷದ ಬಗ್ಗೆ ಹೇಳಿ. ನಿಮ್ದು ಡಿಸಿಪ್ಲಿನ್ ಪಾರ್ಟಿ ಅಂತ ಹೇಳ್ತಿದ್ರಲ್ಲ, ಒಬ್ಬ ಮಂತ್ರಿ ಈ ಮಾತು ಹೇಳ್ತಿದ್ದಾರೆ ನಾವೆಲ್ಲ ಒಂದೇ ಪೊಲಿಟಿಕಲ್ ಪಾರ್ಟಿ ಅವ್ರು ಮೇಡಮ್. ನಾನು ಹೇಳ್ತೀನಿ, ನೀವು ಆಪರೇಷನ್ ಕಮಲ ಮಾಡಿದ್ರಿ, ನೀವು ಪ್ರಮಾಣ ಮಾಡಿ ಹೇಳಿ. ನೀವೆಲ್ಲ ಶಾಸಕರನ್ನ ಖರೀದಿ ಮಾಡಿರಲಿಲ್ಲ ಹೇಳಿ. ನನಗೆ ದುಡ್ಡು ತಗೊಳ್ಳೋದು ಯಾವ ಶಾಸಕರನ್ನ ಹೇಳಿ, ನಾನು ಚಾಲೆಂಜ್ ಮಾಡ್ತೀನಿ. ದುಡ್ಡು ತಗೊಳ್ಳೋದು ಯಾವ ಶಾಸಕ ನಿಮ್ಮ ಬಂದ ನಾನು ಚಾಲೆಂಜ್ ಮಾಡಿ. ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದುಡ್ಡಿನ ಮೇಲೆ ನೀವು ರಾಜಕೀಯ ಮಾಡತ್ತಿದ್ರಿ. ದುಡ್ಡು ಎಲ್ಲ ರಾಜಕಾರಣಿಗಳು ಶಿಕ್ಷಕರ ಕ್ಷೇತ್ರದಿಂದ ಬಂದಿರೋರು. ದುಡ್ಡಿನಿಂದ ನಮ್ಮ ರಾಜಕಾರಣಿಗಳ ಮರ್ಯಾದೆಯನ್ನ ಬೀದಿಗೆ ಹಾಕ್ಬೇಡಿ. ದುಡ್ಡಿಲ್ಲ ಮಾಡಿ ಏನೇನ್ ಅವ್ರ ಕಡೆ ಹೋಗಿ ಶ್ರೀರಾಮುಲು ಬಳಸ್ಕೊಂಡು ಸರ್ಕಾರ ರಚನೆ ಮಾಡಿ ಆ ಗ್ರೂಪ್ ನ ರೆಡ್ಡಿ ಬ್ರದರ್ ಗ್ರೂಪ್ ನ ಇವತ್ತು ಒಂದು ರೀತಿ ಅನ್ಟಚಬಲ್ ಆಗಿ ಕಾಣ್ತಿದ್ದಾರೆ ಅನ್ನೋದನ್ನ ಒಂದು ಮಾತು ಶ್ರೀರಾಮುಲು ಅವರಿಗೆ ಈ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೇನೆ. ಪೊಲಿಟಿಕಲ್ ಪಾರ್ಟಿ BJP ಸೇರಕ್ಕೆ ಮುಂಚೆ ಸುಷ್ಮಾ ಸ್ವರಾಜ್ ಪಾರ್ಲಿಮೆಂಟ್ ನಿಂತಾಗ ಇವರು ಶಾಸಕರಾಗಿ ನಿಂತಿದ್ರು. ಇವರು ಕಾಂಗ್ರೆಸ್ ಅವರು ಎಷ್ಟು ಪೊಲೀಸ್ ಕೇಸ್ಗಳನ್ನ ಹಾಕಿ ಶ್ರೀರಾಮುಲು ಯಾವ ಸ್ಥಿತಿಗೆ ನಿಲ್ಸಿದ್ರು. ಇವತ್ತೇನಾದ್ರೂ ಶ್ರೀರಾಮುಲಿಗೆ ಗೌರವ ಇದೆ, ಅಧಿಕಾರ ಸಿಕ್ಕಿದೆ, ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ BJP ಇಂದ, ಶ್ರೀರಾಮುಲು ಶಕ್ತಿಯಿಂದ ಅಲ್ಲ. ಅವ್ರು ಯೋಚನೆ ಮಾಡಿ ಮಾತಾಡ್ಬೇಕು. ಇದು ಗೊತ್ತಿರಲಿ. ಅವರು ನಮ್ಮ ಪಾರ್ಟಿ ಗೌರವ ಕೊಟ್ಟಿದೆ, ಅದು ಅವ್ರಿಗೆ ಬಿಟ್ಟಿದ್ವಾಗ ಯಾರು ನಾವೇ ಕಟ್ಟದಾರಿಗೆ ಹೇಳೋಣ. ಇವತ್ತು ಸಪೋರ್ಟ್ ಶ್ರೀರಾಮುಲಿಗೆ ಇವತ್ತೇನಾದ್ರೂ ಭಾರತೀಯ ಜನತಾ ಪಕ್ಷವನ್ನ ಅವ್ರ ಸಾಯವರೆಗೂ ನೆನೆಸ್ಕೋಬೇಕು. ಪೊಲಿಟಿಕಲ್ ಒಂದು ಮಂತ್ರಿ ಮಾಡಿ ಒಂದು ಆರ್ಥಿಕವಾಗಿ ಅವ್ರನ್ನ ಸಾಮಾಜಿಕವಾಗಿ ಮುಂದೆ ತಂದಿರುವಂತ ಪಕ್ಷ BJP. ಸಿಲಿಕಾನ್ ಸಿಟಿ ಅಂತ ಹೇಳಿ ಇವತ್ತು ಜಗತ್ತಲ್ಲಿ ಪ್ರಸಿದ್ಧ ಆಗಿದ್ರೆ ಅದು ಕಾಂಗ್ರೆಸ್. ಅಂದ್ರೆ ಮೇಡಮ್, ಅಂದ್ರೆ ತಾವು ಸಿಲಿಕಾನ್ ಸಿಟಿ ಮಾಡಿದ್ರಿ, ಅವರು ಸಿಲ್ಲಿ ಸಿಟಿ ಮಾಡ್ಬಿಟ್ರು ಅಂತೀರಿ. ಓಕೆ ಓಕೆ ಆಯ್ತು. ಇದು ನಾಯಕರ ಮಾತುಗಳು ಕೇಳಿದ್ರಿ ತಾವು. ಇನ್ನು ನಿಮ್ಮಗಳ ಸರದಿ. ನಿಮ್ಮ ನೇರ ಪ್ರಶ್ನೆಗೆ ವೇದಿಕೆ ಮೇಲಿರುವಂತಹ ನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ, ಅಂದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ, ಅದ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಅವರ ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಭಗವದ್ಗೀತೆನ ನೀವೇ ಯಾಕೆ ಅಳವಡಿಸ್ಕೋಬಾರ್ದು? ಇವೆಲ್ಲಗಳು ಜನಗಳಲ್ಲಿ ಮೂಡ್ತಾ ಇರೋ ಪ್ರಶ್ನೆ ನಾವು BJP ಕೇಳ್ತಾ ಇದ್ದೀವಿ. ದೇಶ ಯಾರಿಂದ ಅರೇಂಜ್ ಆಗ್ತಿದೆ ಮೇಡಮ್? ಎಲ್ಲರೂ ಮಾತಾಡಿದ್ರೆ ಆಗೋದಿಲ್ಲ, ಕುತ್ಕೊಳ್ರಿ. ಶ್ರೀರಾಮುಲು ಅವರನ್ನ ಆರ್ಥಿಕವಾಗಿ ಉದ್ಧಾರ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ.